ನಮ್ಮಮ್ಮ ಅಂತೂ ಚೆನ್ನಾಗಿ ಉರ್ಕೊಂಡಿರ್ತಾಳೆ ಕಣೆ. ನೀನು ಇಲ್ಲಿಗೆ ಬಂದು ಹೋಗ್ತಾ ಇರೋದು ನೋಡಿ, ಓ ಇಲ್ಲಿಗೆ ಬಂದ್ಲು ಅಂತೇಳಿ ಚೆನ್ನಾಗಿ ಉರ್ಕೊಂಡಿರ್ತಾಳೆ ನಿಮ್ಮಮ್ಮಯ್ಯ. ಕಂಬ್ಲಿ ಅದಕ್ಕೆ ಬಂದಿದ್ದೀವತ್ತು ನಮ್ಮಮ್ಮ ಉರ್ಕಂಬ್ಲಿ ಅಂತಲೇನೆ. ನಾನು ಇಲ್ಲಿ ಬರೋದು ನೋಡಿ ನೋಡಪ್ಪ, ಅಲ್ಲಿಗೆ ಬಂದು ಹೋಗ್ತಾಳೆ ನನ್ನ ಮಗಳು, ನಮ್ಮನೆಗೆ ಬರಲ್ವಲ್ಲ ಅಂತೇಳಿ ಕಾಯ್ಬೇಕು. ನಮ್ಮ ಅಮ್ಮನೇ ಬಂದು ಕರಿಬೇಕು. ಅಲ್ಲೇವರೆಗೂ ನಾನು ಹೋಗಲ್ಲ. ಅವ್ರಾಗೆ ಅವ್ರು ಬಂದು ಕರಿಬೇಕು. ಅವ್ರಾಗೆ ಅವ್ರು ಬಂದು ಕರೆದು ಸರ್ಜಿಯಾಗಿ ಅಂಬ್ತೀನಿ. ಬಿಡಲ್ಲ. ಅವ್ರಾಗೆ ಅವ್ರು ಬಂದು ಕರಿಯೋ ತಕನ ನಾನು ಹೋಗಲ್ಲ. ಅವ್ರಿಗೆ ಅನ್ಸುತ್ತಾಗ ನೋಡಪ್ಪ ಮಗ್ಲಾಗ ಬಂದು ಹೋಗ್ತಾಳೆ, ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ಎಲ್ಲರ ಮಾತು ಕೇಳಿ ನಮ್ಮಮ್ಮಯ್ಯ ನಾನು ಕರಿಯಲ್ವಲ್ಲ, ನಮ್ಮಮ್ಮಯ್ಯನೂ ನಮ್ಮಪ್ಪಯ್ಯ ಗೊತ್ತಾಗುತ್ತಾಡಿ. ಅಲ್ಲ ಎಷ್ಟಿರ್ಬೇಡ. ಅಲ್ಲ ಅವ್ರು ಜೀವನ ಕಂಡ್ರೆ ಆಗಲ್ಲ ಪಾಪ. ಅವ್ರು ಏನಪ್ಪ ಮಾಡವ್ರೆ? ಏನೂ ಮಾಡಿಲ್ಲ ಕಣಕ್ಕ ಪಾಪ. ನಮ್ಮ ಅಣ್ಣನಂತ ನಳಿಯ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ರು ನಿಮ್ಮಪ್ಪ ನಿಮ್ಮಮ್ಮಯ್ಯ ಅಂತಾನು ಹುಡಿಕೊಂಡು ಹೋದ್ರು ಸಿಗಲ್ಲ ಗೊತ್ತೇ. ಏನೋ ತಿಳ್ಕೊಂಡವ್ರಿ. ತಗ ಸುಮ್ಮನಿರು, ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ಊಟ ಮಾಡ್ಕೊಂಡು ಸಾಂಬಾರು ಗಿಂಬಾರು ಎಲ್ಲ ತಕೊಂಡು ಹೋಗ್ಬಂತೆ. ಆಮೇಲಿಂದ ಬಸ್ ಐತಲ್ಲ, ಬಸ್ಸಿಗೆ ಹೋಗ್ಬಂತೆ. ಸರಿ ಆಯ್ತಕ್ಕ, ನಾನು ಆಮೇಲೆ ಹೋಗೋಣ ಅಂತ ಸುಮ್ಮನಾದಿನಿ. ಅತ್ತೆಗೆ ಫೋನ್ ಮಾಡಿದ್ದೆ, ನಾನು ಸ್ವಲ್ಪ ಹೊತ್ತು ಬಿಟ್ಟೆ ಬರಮ್ಮ ಇದ್ದೆ ಬಾ ಅಂತು. ನಾನು ಇವಾಗ ಓದಾಳಿನ ಒಂದು 15 ದಿನ 20 ದಿನ ಬಿಟ್ಕೊಂಡು ಯಾವಾಗನ ಬರ್ತೀನಿ. ಯಾಕಣೆ ವಾರಕ್ಕೊಂದ್ಸತಿ ಬಂದೋಗಿ ಏನು? ನಿಮ್ಮ ಅಮ್ಮನ ಕಣ್ಣೆದ್ರಿಗೆ ಬಂದೋಗ್ಬೇಕು ನೀನು. ವಾರಕ್ಕೊಂದ್ಸತಿ ಬಂದೋಗು. ವಾರಕ್ಕೊಂದ್ಸತಿ ಬಂದು ನೋಡ್ಕೊಂಡು ಹೋಗು. ಏನಾದ್ರಾಗ ಏನೈತಿ? ವಾರ ಗೊತ್ತಿರ್ಬೇಕು. 2 ದಿನಕ್ಕೂ ನಮ್ಮ ಅಣ್ಣ ಏನಂತ ಸೆನಕಾದ್ರೆ ಇಲ್ಲ ನೋಡು, ದಿನ ಬರ್ರಿ ಏನು ಗಾಡಿಗೆ. ಒಂದಿಟ್ಟು ಸೆನಕಾಗ್ಬೇಕು. ಅವನು ಗಾಡಿ ಪಾಡಿ ಓಡ್ಸೋಕ್ಕಾಗಲ್ಲ, ಇನ್ನೇನು ಕಾಲು ಮುರಿದೇವಲ್ಲ, ಗಾಡಿ ಪಾಡಿ ಓಡ್ಸೋಕ್ಕಾಗಲ್ಲ. ಒಟ್ಟಿನಲ್ಲಿ ವಾರಕ್ಕೊಂದು ಪಟ್ಟಾಗ್ಲಿ ಬಂದೋಗ್ರಿ ನಿಮ್ಮ ಅಮ್ಮನ ಕಣ್ಣಿದ್ರಿ. ಅಷ್ಟೇ, ಹಂಗೆ ಮಾಡೋದು. ನಾನು ಹಂಗೆ ಅಂದ್ಕೊಂಡಿರೋದು. ಅವ್ರೇನೋ ತಿಳ್ಕೊಬಿಟ್ಟವ್ರಿ, ಸುಮ್ಮನೆ ಆಗ್ಬಿಡ್ತಾರೆ. ಎದುರಿಸ್ತೀರಿ, ನಾವು ಕರೆಯಲ್ಲ, ನಾವು ಕಳಿಸಲ್ಲ ಅಂತ ಹೇಳಿ ಹಂಗೆ ಅಂದಿದ ತಕ್ಷಣ ಹೆದರಿಕೆ ಬಿಡ್ತಾಳೆ ಅಂತ ತಿಳ್ಕೊಬಿಟ್ಟೈತೆ ನಮ್ಮ ಅಮ್ಮ. ಕರಿದಿದ್ರೋಟೆ ಏನೇನು ನನಗೇನು ತವ್ರ ಮನೆ ಇಲ್ಲ ಅನ್ಕೊಂತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಇದೇ ತವ್ರ ಮನೆ ಅನ್ಕೊಂಡೀಗ ಊರಿಗೆ ಬರ್ಬೇಕಂದ್ರೆ ಯಾವುದೋ ಒಂದು ಮನೆ ಬೇಕು. ನಿಮ್ಮ ಮನೆ ಐತಲ್ಲ ಅಷ್ಟೇ, ಬಂದು ಹೋಗ್ತೀನಿ. ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಕರಿಬೇಕಪ್ಪ ಅಂತ ಅನ್ನಿಸ್ಬೇಕು. ಇಲ್ಲಿ ಬಂದು ಹೋಗೋದು ನೋಡಿ ಅವರೇ ಕರಿಬೇಕು ನನ್ನ. ಅಲ್ಲೇವರೆಗೂ ಬರಲ್ಲ ಕಣಕ್ಕ. ನೋಡೋಣ ಅದೇನು ಅದು ದಿನ ಆಗುತ್ತಾ ಆಗಲಿ. ಅಲ್ಲಿ ಯಾರನ್ನ ಕರ್ಕೊಬತ್ತಾ ಇದ್ದಾಳೆ ನಿಮ್ಮ ಅಮ್ಮಯ್ಯ? ಈ ಸಿದ್ದುನು ಧನುಷನು ಕರ್ಕೊಂಬತ್ತಾ ಇದ್ದಾಳೆ ನೋಡಲ್ಲಿ. ನೀನು ಬಂದಲ್ಲ ನಮ್ಮನೆಗೆ, ಅದಕ್ಕೆ ಅವ್ರನ್ನ ಕರ್ಕೊಬತ್ತಾ ಇದ್ದಾಳೆ ನಿಮ್ಮ ಅಮ್ಮಯ್ಯ. ನಾನು ನೆನ್ನೆಸ್ಲೆ ಕರಿಯೋಣ ಅಂದ್ಕೊಂಡೆ, ಒಬ್ಬಟ್ಟಿಗೆ ಬಟ್ ಮಾಡಿ. ನೆನ್ನೆ ಸಾಯಂಕಾಲ ಬಂದು ಇಲ್ಲೇ ಇರಲೇಳು, ಒಬ್ಬಟ್ಟೆ ಆತನ ಮಾಡೋಣ ಅಂತ ನಾನು ಅಂದ್ಕೊಂಡೆ. ನಮ್ಮ ಅತ್ತೆ ಏನಂತ ಬೇಡ ಬಿಡಮ್ಮ ಮುಂಬಲ್ಲ, ಅವ್ರ ಮನೆಯಾಗೆ ಮಾಡ್ದವು ಒಬ್ಬಟ್ಟೆಲ್ಲ ಹಿಂಗೆ ಇದ್ದಾವೆ ಅಂತ ಅತ್ತೆ. ಅದಕ್ಕೆ ನಾನು ಸುಮ್ಕದೇ ಬಿಡತ್ತ ಅಂತ ಹೇಳಿ, ಅದಕ್ಕೆ ಇವತ್ತು ನಿನಗೆ ಬಿರಿಯಾನಿ ಅಂದರೆ ಇಷ್ಟ ಅಂತ ಗೊತ್ತಾಯಿತು. ಅದಕ್ಕೆ ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂತ ಹೇಳಿ ಅದೊಂದು ಸ್ವಲ್ಪ ಕಬಾಬ್ ಮಾಡಿ ಬಿರಿಯಾನಿ ಮಾಡ್ತೀನಿ. ಊಟ ಮಾಡ್ಕೊಂಡು ಬರೀರಿ ಅಂತಿಲ್ಲ ಅಂದರೆ ಇವತ್ತಿದ್ದು ನಾಳೆಗೆ ಬರೀರಿ ಮನೆಗೆ. ಒಟ್ಟಿನಲ್ಲಿ ನಮ್ಮ ಮನೆಗೆ ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ. ನಾವೇನು ಯಾರನ್ನ ಪ್ರೀತಿಯಿಂದ ಕರೆದ್ರೆ ಯಾರ ಮನೆಗಾತ ಏನತ್ತೆ ಮಾತಾಡಿಸ್ಕೊಂಡು ಒಳ್ಳೆ ಮಾತಿಂದ ಅವ್ರು ಎಂಥವ್ರೇ ಆಗಿರಲಿ, ಒಟ್ಟಿನಲ್ಲಿ ನಮಗೆ ಪ್ರೀತಿ ಕೊಟ್ಟಿದ್ದಾರೆ. ಅವರು ಬಡವರೇ ಆಗಲಿ ಶ್ರೀಮಂತರೇ ಆಗಲಿ, ಅವ್ರು ಎಂಥವ್ರೇ ಆಗಲಿ, ಒಟ್ಟಿನಲ್ಲಿ ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ಅವ್ರು ನಮಗೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಎಂಥವ್ರ ಮನೆಗಾಗ್ಲೇಳು ಹೋಗ್ತೀವಿ, ಊಟ ಮಾಡ್ತೀವಿ ಅಷ್ಟೇ. ಏನಾನ ಇಕ್ಲೇಳು ಇಂಥದ್ದೇ ಮಾಡ್ಬೇಕಂಬದು, ಇಲ್ಲಿ ಗೊಜ್ಜು ಮುದ್ದೆ ಇಕ್ಲೇಳು ಅದನ್ನೇ ಊಟ ಮಾಡ್ಕೊಂಡು ಬರ್ತೀವಿ. ಮತ್ತೆ ಈಗ ಯಾರೇ ಆಗಲಿ ಮನೆ ಬಾಗಿಲಿಗೆ ಹೋಗಿರೋರಿಗೆ ಮಾತಾಡಿಸಿ ಚೆನ್ನಾಗಿ ಅವ್ರನ್ನ ಮಾತಾಡ್ಸಿದ್ರೆ ಸಾಕು. ನೀನು ಊಟಕ್ಕಿಡೋದು ಬೇಡ, ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದೇನೇ ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ. ಮನೆ ಬಾಗಿಲಿಗೆ ಹೋಗ್ಲಿಲ್ಲ, ಹೋದ್ರೂ ಮಾತಾಡಿಸ್ಲಿಲ್ಲ ಅಂತಂದರೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಇಂಥವ್ರಿಗೆ ಆಗ್ಲೇಳು. ಇವಾಗ ನೋಡು ನಮ್ಮ ಆಂಟಿ ಬಂದು ಯಾಕೆ ಕರೀತು, ಇವಾಗ ಕರಿಯೋದಕ್ಕೆ ನಮಗೂ ಎಷ್ಟೋ ಖುಷಿ ಆಯಿತು. ಬಂದು ನೋಡಪ್ಪ ನಮ್ಮ ಆಂಟಿ ಕರೀತಲ್ಲ ಅಂತೇಳಿ ನಮಗೂ ಎಷ್ಟೋ ಖುಷಿ ಆಯಿತು. ನೀನು ನಮ್ಮನೆಗೆ ಬಂದಲ್ಲಿ ಅದಕ್ಕೆ ಕಣೆ ನೋಡು ಅವ್ರನ್ನೂ ಕರ್ಕೊಬತ್ತಾ ಇದ್ದಾಳೆ ನಿಮ್ಮ ಅಮ್ಮ. ಎಷ್ಟಿರಬೇಡ ಒಬ್ಬ ಅವ್ರನ್ನೂ ಕರ್ಕೊಬತ್ತಾ ಇದ್ದಾಳಲ್ಲಿ. ನಾನು ಮಾಡಿರೋದಕ್ಕೆ ಅವಳಿಗೂ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಅಮ್ಮಯ್ಯ. ನೋಡು ಅವನು ಕರ್ಕೊಬತ್ತಿರೋದ. ಅವನು ಏನಂತ ನಮ್ಮ ಮನೆ ಮೋಸ ಮಾಡಿರೋನ್ನ ಮನೆಯಾಗ ಕರ್ಕೊಂಡು ಹೋಗುತ್ತೆ. ನನಗೆ ಮೋಸ ಮಾಡ್ದ ಮನೆಯಾಳ ಅಂತವನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇತ್ತು. ನಮ್ಮ ಅಮ್ಮಗೆ ಏನು ಹೇಳ್ಬೇಕು ಏನೋ ನಾಚಿಕೆ ಮಾನ ಮರ್ಯಾದೆ ಇಲ್ದವು, ಅದಕ್ಕೆ ಕರ್ಕೊಂಡು ಹೋಗ್ತಾ ಬಿಡಕ್ಕಾಗ್ತಾಗ. ನೋಡಲ್ಲ ಅತ್ಲ ತಿರಿಕೆಮಲ್ಲ ನಾನು. ನನಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ ಕಣಕ್ಕ ನನಗೆ. ಅಲ್ಲ ನೋಡಪ್ಪ ನನಗಿಲ್ಲದ ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದ. ನಾನು ಅಲ್ಲೇ ನಮ್ಮ ಮನೆ ಬಾಗ್ಲಾಗ ಸಿನೇ ಹೋದ್ರೂ ಅವಾಗಲೇ ಬಾರಮ್ಮ ನೀನು ಹಿಂಗಿದ್ಯಮ್ಮ ಅಂತ ಒಂದು ಮಾತಾಡಿಸ್ತಿಲ್ದವರು. ನಾನೇ ಅದಕ್ಕೆ ಅಲ್ಲ ಸಿನೇ ಓದಿ ನೋಡೋಣ ಏನಾನ ಮಾತಾಡುತ್ತೇನೋ, ಏನಾನ ಜಗಳಾದರೂ ಮಾಡುತ್ತೆ ಅಂತ ಅಂದ್ಕೊಂಡು ಜಗಳನೂ ಮಾಡಲಿಲ್ಲ. ಮೇಲಾದ್ರೂ ಬತ್ತಾಳೆ ನಿಮ್ಮ ಅಮ್ಮಯ್ಯ, ನಿನ್ನ ಮೇಲೆ ಬರಲ್ಲ. ನನ್ನ ಮೇಲೆ ನನ್ನ ಮಗಳು ಜೀವನ ಹಾಳು ಮಾಡಿಬಿಟ್ಟಲ್ಲೇ, ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹೇಳಿ ಕಳಿಸ್ಬಿಟ್ಟಲ್ಲೇ ಅಂತ ಬಂದ್ಲು ನೆನ್ನೆಸ್ ನಿಮ್ಮ ಅಮ್ಮಯ್ಯ ನನ್ನ ಮೇಲೆ. ನಿಮ್ಮ ಅಣ್ಣನ ಕರೆಸಿ ಇಲ್ಲದ್ದೆಲ್ಲ ಇದು ಮಾಡಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲ ಹಾಳು ಮಾಡ್ದಲ್ಲೇ ನನ್ನ ಮಗಳ ಜೀವನನ ಅಂತ ಬಂದಿದ್ಲು ನಿಮ್ಮ ಅಮ್ಮಯ್ಯ ನನ್ನ ಮೇಲೆ. ನಾನು ಸರಿಯಾಗಿ ಹೇಳಿದೆ, ನಿನ್ನ ಮಗಳು ನೀನು ಇಕ್ಕೋಬೇಕಾಗಿತ್ತು, ಬಂದೋಬಸ್ತ್ ಮಾಡ್ಕೋಬೇಕಾಗಿತ್ತು ಅಂತ ನಾನು ಹೇಳ್ದೆ. ಒಂಥರ ಮನೆಯಾಗ ಯಾರನ ಇದ್ರೆ ಒಂಥರ ಚಂದ ಕಣಮ್ಮ, ಏನಾನ ಮಾಡೋಕ್ಕಾಗಲಿ ಏನಾನ ತರೋಕ್ಕಾಗಲಿ ಒಂಥರ ನೀವು ಬರೋದಕ್ಕೆ ಇವಾಗ ನಮಗೇನೋ ಒಂಥರ ಸಂತೋಷ. ನಾವು ಇವತ್ತು ಹೋಗ್ಬೇಕಾಯ್ತಕ್ಕ, ಮಾವ ನಾಳೆಗೆ ಹೋಗಿರಂತೆ ಅಂತೂ, ಅದಕ್ಕೆ ನಾಳೆಗೆ ಹೋಗೋಣ ಅಂತ ಸುಮ್ಮನಾದ್ವಿ. ಬಿಡ್ರಿ ನಾಳೆಗೆ ಹೋಗಿರಿ ಅಂತ ಏನು ಓಡಿ ಅತ್ಲಾಗೆ ಕರ್ಕೊಂಡು ಹೋದ್ಲು ಅವ್ರ ಮಂತಕ್ಕೆ.
ಕರ್ಕೊಂಡೋಗ್ಲಿ ಯೋಚ್ತೀನಿ ಅಂತ ನಾನು ನೋಡ್ತೀನಿ. ಯಾರು ಆಗಲ್ಲ, ಯಾರು ಯಾರು ಅಣ್ಣ ತಮ್ಮಗಳ ಮಕ್ಳು ಯಾರು ಆಗಲ್ಲ, ಆಗದೆ ಸ್ವಂತ ಮಕ್ಕಳು. ನಾವು ಬಿಟ್ರೆ ಇನ್ನು ಯಾರು ಆಗಲ್ಲ. ಇವ್ರಿಗೆ ತಾಡಿಗೆ ಗೊತ್ತಾಗುತ್ತೆ, ಯಾರು ಆಗಲ್ಲ ಕಣಮ್ಮ. ಓಹೋ ಇವಳು ಅಂತಾಳೆ, ಇವಳು ಧನುಷ. ಅವನಿಗೆ ಗೌರ್ಮೆಂಟ್ ಕೆಲಸ ಇದ್ಕೊಂಡು ಅವನು ಬರ್ಬೇಕಾಗಿತ್ತು, ಅವನು ಯಾಕೆ ಬಂದಿಲ್ಲ. ಮುತ್ತು ಉಗುಳ್ತಾಳೆ ಅಂತ ಬಂದಿಲ್ಲ, ಅವನಿಗೂ ಭಯ ಇರುತ್ತೆ ನನ್ನ ಮುತ್ತು ಏನಿಲ್ಲ ಸರಿಯಾಗಿ ಅಂದ್ಬಿಡ್ತಾಳೆ, ಅದಕ್ಕೆ ಅವನು ಯಾಕೆ ಬಂದಿಲ್ಲ. ಇವಳು ಹೋಗ್ತಾ ಇದ್ದಾಳೆ, ಸರಿಯಾಗಿ ಹೇಳ್ತೀನಿ ತಡಿ. ನಮ್ಮ ಮುತ್ತನ್ ಕರೆದು ಸರಿಯಾಗಿ ಹೇಳ್ಬೇಕು. ತಡಿ, ಅವಳೇನ ಬಂದ್ರೆ ಸರಿಯಾಗಿ ಹೇಳ್ಕೊಡ್ತೀನಿ ನಮ್ಮ ಮುತ್ತಿಗೆ. ಇಲ್ಲಾಸಿ ಬಂದರೆ ಹೇಳ್ಬೋದು, ಅದು ಯಾಕೆ ಇಲ್ಲಾಸಿ ಬಂದೇ ಇಲ್ಲ ಕಣೆ, ಅವಾಗಿಂದ ನೋಡ್ತಾ ಇದ್ದೀನಿ. ಆ ಮುತ್ತು ಈಗ ನೋಡಿ ಕರೆದು ಹೇಳ್ತೀನಿ. ಮನೆ ಬಾಗ್ಲಕ್ಕೆ ಹೋಗಿರೋರ್ನ ಸರಿಯಾಗಿ ಅಂದ್ಕೊಳಿಸ್ಬೇಕು. ನಿನ್ನ ತಂಗಿಗೆ ಹೇಳ್ಕೊಡು, ಅವರು ಹಂಗೆ ಮಾಡಿರೋ ಹಿಂಗೆ ಮಾಡಿರೋ, ನನಗೆ ಮೋಸ ಮಾಡಿರೋ, ಅವ್ನು ನನಗೆ ಮೋಸ ಮಾಡ್ದ, ಇವಳು ನೋಡು ಅಂತ ಅನ್ನೇ ಮದುವೆ ಆದ್ಲು ಅಂತ ಹೇಳಿ ಸರಿಯಾಗಿ ಹೇಳ್ತೀನಿ. ಅವಳಿಗೆ ಹೇಳ್ಕೊಟ್ಟು ಸರಿಯಾಗಿ ಹೋಗಿರೋರ್ನ ಸರಿಯಾಗಿ ಅನ್ನು ಅಂತೇಳಿ ಅದನ್ನು ಹೇಳ್ಕೊಡು. ಅಲ್ಲ ಮುತ್ತಿಗೆ ಹೇಳ್ಕೊಟ್ರೆ ಸರಿಯಾಗಿ ಅಂತಾಳೆ ಅವಳೆಲ್ಲ. ಅಲ್ಲ ಎಷ್ಟು ಹೊಟ್ಟೆ ಉರಿದು ಹೋಗುತ್ತೆ ಹೇಳಕ್ಕ, ನಮ್ಮ ಕಣ್ಣಿದ್ರೆ ಹಿಂಗೆ ಮಾಡಿದ್ರೆ ಇವರು ಇದೇ ಇದ್ದಾರೆ. ಇವರು ನೋಡಿರೇನಪ್ಪ, ಏ ಮುತ್ತು ನಿಮ್ಮ ಅಮ್ಮಯ್ಯ ಅದನ್ನು ಶುನುಸಿದ್ದನ್ನು ನಿಮ್ಮ ಮನೆ ಕರ್ಕೊಂಡು ಹೋದ್ಲಲ್ಲಿ, ನಾನು ನೋಡ್ದೆ ಹೆಂಗ ಅತ್ತಿ ಎವಳನ ಅಂತ ಬಂದು ಕರ್ಕೊಂಡು ಹೋದ್ರು ನೋಡ್ದೆ. ನಾನು ಇಲ್ಲಿ ಬಂದಿರೋದಕ್ಕೆ ಅದಕ್ಕೆ ನಮ್ಮ ಅಮ್ಮಯ್ಯ ಅವಳನ್ನ ಕರ್ಕೊಂಡು ಹೋಗ್ತಾಯಿತ್ತು. ಎಷ್ಟಿರ್ಬೇಡ ನಮಗೆ ಮೋಸ ಮಾಡಿರಾರನ್ನ. ಅಲ್ಲ ಇವಕ್ಕೊಂದು ಸ್ವಲ್ಪನೂ ಮನ ಮರ್ಯಾದೆ ಬೇಡ ನಮ್ಮ ಅಮ್ಮಗೆ. ನನ್ನ ಮಗಳಿಗೆ ಮೋಸ ಮಾಡಿದ್ನಲ್ಲ ಇವನು ಮೋಸ್ಕಾರ ಇಂಥದ್ದು ನನ್ನ ಮನೆ ಯಾರನ್ನ ಏನಂದ್ರಲ್ಲ, ನಾಚಿಕೆ ಮನ ಮರ್ಯಾದೆ ಇರೋರಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಕಣಜ್ಜಿ. ಏನು ಮಾಡ್ತೀವಿ? ನಮ್ಮ ಅಮ್ಮಗೆ ಏನೂ ಇಲ್ಲ ಬಿಡು, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲ ನೋಡಮ್ಮ, ಇನ್ನೊಬ್ರು ಯಾರನ್ನಾಗಿದ್ರೆ ಎಷ್ಟು ಸಿಟ್ಟಿಕ್ಕೆ ಮತ್ತು ನನ್ನ ಮಗಳಿಗೆ ಹಿಂಗೆ ಮಾಡಿರಲ್ಲ, ನನ್ನ ಮಗಳಿಗೆ ಹಿಂಗೆ ಮಾಡ್ದೆ, ಅವಳು ಯೋಟ್ ನೋವು ತಿಂದ್ಲು ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾ? ಎಷ್ಟು ಸಿಟ್ಟಿಕ್ಕೆ ಮರಲ್ಲ ನೋಡು, ಅವಳಿಗೊಂದು ಈಟನೂ ಇಲ್ಲ. ಆ ಪದ್ಮ ಏನಂತ ಕರ್ಕೊಂಡು ಹೋಗೋಣ ಅವ್ರನ್ನ. ಅಲ್ಲ ಅವ್ರ ಮಂತಕ್ಕೆ ಹೋಗಿ ಕರೆದು ಒಳಗೆ ಹೋದ್ಲು, ಮಾತಾಡಿಳು. ಯಾಕೆ ಮಾತಾಡಿದ್ಲ ಗೊತ್ತಿಲ್ಲ, ನಾನು ಹಂಗೆ ಅಂದ್ಕೊಂಡೆ. ನೋಡಮ್ಮ ಇವಳು ಹಂಗೆ ಕರೀತಾಳೆ ಅಂತಲ್ಲ, ಮನ ಮರ್ಯಾದಿಲ್ತಾಳೆ ಏನಂತ ಕರಿಯೋಣ. ಅವ್ರಿಗೇನೋ ಹೇಳಿರೆ ಗೊತ್ತಾಗಲ್ಲ. ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು, ಅರ್ಥ ಮಾಡ್ಕೊಂಬಿಲ್ದವ್ಕೆ ಏನು ಹೇಳ. ನಾಳೆ ಹೋದ್ರು ಹೋಗ್ಲಿ ಬಿಡು, ಕರ್ಕೊಂಡು ಹೋಗ್ಲಾಳು, ಆಳಾಗಿ ಹೋಗ್ತಾರೆ. ನನ್ನ ಕಣ್ಣಿದ್ರಿ ಎಲ್ಲ ನನಗೆ ಮೋಸ ಮಾಡ್ದಾಗ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಿಲ್ಲ ಕಣಜ್ಜಿ, ಅಷ್ಟಿಷ್ಟು ಹೊಟ್ಟೆ ಉರಿತಿಲ್ಲ ನೋಡಿ. ಇವಾಗ ಕರ್ಕೊಂಡೋಗಿ ನನಗೆ ಎಷ್ಟು ಇಲ್ಲಡು ಹಂಗೆ ಆಗ್ತಾ ಇಲ್ಲ. ಇವಾಗ ಹೋಗಿ ಸರಿಯಾಗಿ ಅಂದ್ಬಿಡೋಣ, ಗಲಾಟೆ ಮಾಡ್ಬಿಡೋಣ ಅಂಬ ಸಿಟ್ಟು ಬಂದೈತೆ ನನಗೆ. ಬಿಡ ಆತ ಸುಮ್ಮನಿರು, ಟೆನ್ಷನ್ ತಗೋಬೇಡ ನೀನು. ಹಾಳಾಗಿ ಹೋದ್ರು ಹೋಗ್ಲಿ ಸುಮ್ಮನಿರು, ಯಾತಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ನೋಡಿ ಮಾಡಬಾರ್ದು. ಆ ಸ್ವಂತ ಮಕ್ಕಳಿದ್ರಿಗೆ ಬ್ಯಾರ್ಯಾರಿಗಿದ್ ಮಾಡಿದ್ರೆ ಎಂತರಿಗೆ ತಾನೇ ಒಟ್ಟುರಿ ಹಾಕಿಲ್ಲ ಹೇಳಮ್ಮಣಿ. ಹಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ನೋಡು ಇವ್ರು ಯಾರು ಏನೋ ಎತ್ತ ನೋಡಿ ಹಿಂಗೆ ಮಾಡಿರಿ, ಅವ್ರು ಯಾವತ್ತು ಬೇಜಾರು ಮಾಡ್ಕೊಂತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ ಯೋಟನ ಬೈಕ್ ಬಂದಂಗೆ ಮಾತಾಡೋದಲ್ಲ. ಅವ್ರಿಗಿರ್ಬೇಕದು, ಏನೋ ಹಿಂಗಂದ್ರೆ ಯಾರನ್ನ ಏನೋ ಅಂದಾರ ನನ್ನ ಅಂತ ಅವ್ರು ಯೋಚನೆ ಮಾಡಬೇಕು. ಹಿಂಗೆ ಮಾಡಿದ್ರೆ ನನ್ನ ಮಕ್ಳಿಗೆ ಎಷ್ಟು ಬೇಜಾರಾಗುತ್ತೆ, ನಾನು ಹೊಟ್ಟೆ ಬಿಟ್ಟಿರೋ ಮಕ್ಕಳಿಗೆ ಅಂತ. ಅಲ್ಲ ಇವಳು ಇವಾಗ ಅವಳು ಎಷ್ಟು ಬೇಜಾರು ಮಾಡ್ಕೊಂಬನಿ ಹೇಳು. ಅವಳು ಎದುರಿಗೆ ಕರ್ಕೊಂಡು ಹೋದ್ರೆ ಮುತ್ತು ಎದುರಿಗೆ ಅಲ್ಲ, ನೀನಂತೂ ಬಿಡು, ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ಅದೇ ಮತ್ತೆ ನನ್ನ ತಂಗಿಗೆ ಹೇಳ್ಕೊಡ್ತೀನಿ ತಡಿ, ಬಿಡಲ್ಲ. ಅವಳು ಸಿಗಲಿ ಹೇಳ್ಕೊಡ್ತೀನಿ, ಸರಿ ಮರ್ಯಾದೆ ತೆಗೆದು ಹಸಿ ಕಳಿಸಿ ಅವಳನ್ನ ಹೇಳ್ತೀನಿ ಅಂತ. ಅವಳನ್ನ ಅವರು ಎಷ್ಟು ನನ್ನ ತಂಗಿನ ಮರ್ಯಾದೆ ತೆಗೆದು ಹೊರ ಕಳಿಸೋರು ಗೊತ್ತೇ ಮನೆಯಿಂದಾನೆ. ಏನೋ ಹೇಳ್ದೀನಿ ಇರೋದಕ್ಕೆ ಅಂತಾರನ್ಯಾಕ ಕರ್ಕೊ ಬರಬೇಕು. ಏನೋ ಅವ್ರು ಸಾವುಕಾರಕ್ಕೆ ಏನೋ ಕರ್ಕೊ ಬರ್ತಾರೆ ಅವ್ರನ್ನ. ಏನು ನಮ್ಮ ಅಮ್ಮಗೆ ಇತ್ತು ನನಗೆ ಹೆಂಗೆ ಬೈಕೆ ಬಿಡೋಣ ಎಂಬ ಸಿಟ್ಟು ಗೊತ್ತೈತೆ. ಬೈಕಂತೀನಿ ಅಂದ್ರೆ ಹಂಗೆ ಹಿಂಗೆ ಬೈಕಮ್ಮಲ್ಲ, ಎಷ್ಟು ಹೊಟ್ಟೆ ಉರ್ದೋಗುತ್ತೆ ಕಣಜ್ಜಿ ಹಿಂಗೆ ಮಾಡಿದ್ರೆ. ಹಂಗೆ ಹೇಳು ಆಗೋದು, ಹಿಂಗೆ ಮಾಡಬಾರ್ದು ಮಕ್ಳಿದ್ರಿಗೆ. ಪದ್ಮಗೆ ಯಾಕೆ ಬುದ್ಧಿ ಇಲ್ಲಮ್ಮ. ನಿಮ್ಮ ಅಪ್ಪ ಏನಂತಾನೆ, ನಿಮ್ಮ ಅಪ್ಪನ ಹೇಳೈತದ ಏನು ಹೇಳಿದಾರೆ ಏನ. ನಮ್ಮ ಅಪ್ಪ ಹೆಂಗೋ ಸುಮ್ಮನೆ ಇರುತ್ತೆ, ಅದೇನು ಬಿಡು ಅಂತ. ಇವ ಅಮ್ಮಯಿಂದ ಅರ್ಧ ನಾಟಕ. ನನಗೆ ಗೊತ್ತೈತಿ ಇವ ಅಮ್ಮನ ನಾಟಕ ಏನು ಅಂತೇಳಿ. ಇವ ಅಮ್ಮಯಿಂದ ಅಷ್ಟು ನಾಟಕ ನನಗೆ ಎಲ್ಲ ಗೊತ್ತು. ನನಗೆ ಇವ ಅಮ್ಮನ ನಾಟಕನೇ ನಾಟಕ. ನನಗೆ ಹೆಂಗೆ ಬೈಕೆ ಮನೆ ಅನಿಸ್ತೈತೆ. ನಮ್ಮ ಅಮ್ಮ ನಮ್ಮ ಕಣ್ಣೆದ್ರಿಗೆ ಆ ಧನುಷನು ಸಿದ್ದನ್ನು ನಮ್ಮ ಮನೆ ಕರ್ಕೊಂಡೋದ್ರೆ ಅವ್ನು ಮೋಸ ಮಾಡ್ದೆ ಅಂತ ನಮ್ಮ ಮನೆ ಕರ್ಕೊಂಡು ಹೋಗ್ತೈತೆ ನಮ್ಮ ಎದುರಿಗೆ ಅಂತಂದರೆ ಎಷ್ಟು ಹೊಟ್ಟೆ ಉರಿಸ್ತಾರೆ. ನಾನು ಇಲ್ಲಿ ಬಂದಿದ್ದಕ್ಕೆ ಅವರು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.